ಹರೇ ಕೃಷ್ಣ, ಎಲ್ಲರೂ ಹೇಗಿದ್ದೀರಾ? ನಾವು ಊರಿಂದ ಎಳ್ನೀರು ತಂದಿದ್ವಿ. ನನ್ನ ತಮ್ಮ ನನಗೆ ನಮ್ಮ ಮಮ್ಮಿಗೆ ಇಬ್ರಿಗೂ ಕೊಟ್ಟ. ಆ್ಯಂಡ್ ವೈಕುಂಠ ಏಕಾದಶಿ ಇತ್ತಲ್ಲ, ಸೊ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತೆಲ್ಲ ರೆಡಿ ಆದೆ. ಆ್ಯಂಡ್ ಪ್ರಸಾದ ಮಾಡ್ಕೋತೀವಿ ನಾವು ಪ್ರತಿ ವರ್ಷವೂ. ಈ ವರ್ಷ ನಾನು ಕಾಯೆಲ್ಲ ತುರ್ಕೊಂಡು ಎಲ್ಲ ರೆಡಿ ಆದೆ. ಮಮ್ಮಿ ಒಂದು ರೆಸಿಪಿ ಮಾಡೋದು, ನಾನೊಂದು ರೆಸಿಪಿ ಮಾಡೋದು ಅಂತ ಆಯಿತು. ಸೊ ನನ್ನ ರೆಸಿಪಿಗೆಲ್ಲ ಕಾಯಿ ಸ್ವಲ್ಪ ಬೇಕಿತ್ತು, ಎಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಅಷ್ಟರಲ್ಲಿ ಏನೋ ಮಾಡಿ ನಾನು ಟ್ರೈಪಾಡ್ ಬೀಳಿಸ್ದೆ. ಸೊ ಮತ್ತೆ ವೀಡಿಯೋ ಶೂಟ್ ಮಾಡೋಕ್ಕಾಗಲೇ ಇಲ್ಲ. ಸ್ವಲ್ಪ ಜಿನ್ನೆಗಳೆಲ್ಲ ಇತ್ತಲ್ಲ, ಒರೆಸ್ಕೊತಾ ಇದೆ. ಆ್ಯಂಡ್ ನಾನು ಮಾಡಿದ್ದು ಅವಲಕ್ಕಿ, ಮಮ್ಮಿ ಮಾಡಿದ್ದು ಗೊಜ್ಜು ಅವಲಕ್ಕಿ ಮಾಡಿದರು. ಎಲ್ಲ ಪ್ಯಾಕಿಂಗ್ ಮಾಡ್ಕೋತಾ ಮತ್ತು ಪೂಜೆ ಸಾಮಾನಿಗೆ ಮನೇಲೇ ನಾವು ತೊಗೊಂಡು ಹೋಗ್ಬಿಟ್ವಿ ಏನೇನು ಬೇಕು ಅಂತ. ನಾವು ಹೋಗಿದ್ದು ಸ್ವಲ್ಪ ಲೇಟೇ ಇತ್ತು, ಅಷ್ಟೊಂದೇನು ರಶ್ ಏನಿರಲಿಲ್ಲ. ಬಟ್ ಸ್ವಲ್ಪ ಕ್ರೌಡ್ ಇತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ನಮ್ಮ ಪ್ರಸಾದನ ಅವ್ರ ದೇವಸ್ಥಾನದ ಪ್ರಸಾದ ಜೊತೆನೇ ಮಿಕ್ಸ್ ಮಾಡ್ಕೊಂಬಿಟ್ರು. ಆ್ಯಂಡ್ ನಾವು ಅಲ್ಲೇ ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ಕ್ಲಾರಿನ ನೋಡಿ, ದಿನ ಅವಳಿಗೇನಾದರೂ ಕೊಡಬೇಕು. ಕಬಾಬು, ಮೊಟ್ಟೆನೋ, ಚಿಕನ್ನು ಅಥವಾ ಟ್ರೀಟ್ ಏನಾದರೂ ಅವಳಿಗೆ ಕೊಡಲೇಬೇಕು. ಎಷ್ಟು ಕ್ಯೂಟಾಗಿ ಕೇಳ್ತಾಳೆ, ನಾವು ಕೊಡೋದೇ ಇರೋಕ್ಕಾಗೋದೇ ಇಲ್ಲ. ಆ್ಯಂಡ್ ಜಾಕು ನಮ್ಮ ಮಮ್ಮಿ ತಿನ್ಸಿದ್ರೆ ಮಾತ್ರ ತಿನ್ನೋದವನು. ಆ್ಯಂಡ್ ನಾಳೆ ಬೆಳಗ್ಗೆ ನಾನು ನನ್ನ ತಮ್ಮ ಎಲ್ಲ ಸ್ವಲ್ಪ ರೀಪಾಟಿಂಗ್ ಮಾಡೋಣ ಅಂದ್ಬಿಟ್ಟು ರೀಪಾಟಿಂಗ್ ಮಾಡ್ತಾಯಿದ್ವಿ. ಫರ್ಟಿಲೈಸ್ ಎಲ್ಲ ತರಿಸಿದ್ವಿ ಆನ್ಲೈನಿಂದ. ಸೊ ಎಲ್ಲ ರೀಪಾಟಿಂಗ್ ಮಾಡ್ಕೋತಿದ್ವಿ. ಕರೆಕ್ಟ್ ಟೈಮ್ಗೆ ಒಂದು ಪಾಟ್ ಕೂಡ ಬುಕ್ ಮಾಡಿದ್ವಿ. ರೈಟ್ ಟೈಮ್ಗೆ ಅದು ಡೆಲಿವರಿ ಆಯಿತು. ನೆನ್ನೆ ರೋಸ್ಮೆರಿನ ಸೋಕ್ ಮಾಡೋಕ್ಕಿಟ್ಟಿದ್ನಲ್ಲ, ಅದನ್ನು ಇವತ್ತು ಬಾಯ್ಲ್ ಮಾಡಿಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.